ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ಮಾಸದಲ್ಲಿ, ಈ ಆಗಸ್ಟ್ ಮಾಸದಲ್ಲಿ 2 ಗ್ರಹಣಗಳು ನಿರ್ಮಾಣವಾಗ್ತಾ ಇದೆ. ಒಂದು 12ನೇ ತಾರೀಕು, ಇನ್ನೊಂದು 27ನೇ ತಾರೀಕು. 2 ಗ್ರಹಣಗಳು ಅನ್ನೋದು ಸೂರ್ಯಗ್ರಹಣವು, ಚಂದ್ರಗ್ರಹಣವು. ಅಂದರೆ ಇದೊಂದು ರೀತಿ ಶಾಸ್ತ್ರೀಯವಾಗಿ ನಾವು ನೋಡುವುದಾದರೆ, ವೈಜ್ಞಾನಿಕ ಪರವಾಗಿ ಈ ಖಗೋಳದಲ್ಲಿ ಆಗ್ತಾ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಚಿತ್ರ. ಬಟ್ ಆ ಗ್ರಹಣದಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಮುಖವಾಗಿ ಕೆಲವೊಂದು ನಿಯಮಗಳನ್ನು, ಆಚರಣೆಗಳನ್ನು ಮತ್ತು ಆ ಗ್ರಹಣ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದ ಮೇಲೆ ನಿರ್ಮಾಣವಾಗ್ತಾ ಇದೆ, ಆ ನಕ್ಷತ್ರದ ಆಧಾರದ ಮೇಲೆ ಪರ್ಟಿಕ್ಯುಲರ್ ಆಗಿ 12 ರಾಶಿಗಳಿಗೆ ಈ ಗ್ರಹಣದ ಪ್ರಭಾವವು ಯಾವ ಸ್ಥಾನದಲ್ಲಿ ಇರುತ್ತೆ, ಅನುಕೂಲ ಫಲಗಳಿರುತ್ತಾ ಅಥವಾ ಪ್ರತಿಕೂಲ ಫಲಗಳಿರುತ್ತಾ ಅನ್ನುವಂತಹ ವಿಷಯಗಳನ್ನು ಕುರಿತು ಈ ಪ್ರಮುಖವಾಗಿ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಈ ಸೂರ್ಯಗ್ರಹಣವು ಆಗಸ್ಟ್ 12ನೇ ತಾರೀಕು ನಮ್ಮ ಭಾರತ ಕಾಲಮಾನ ಪ್ರಕಾರ ನಾವು ನೋಡುವುದಾದರೆ 9:45ಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಬೆಳಗಿನ ಜಾವ 2:15ರವರೆಗೆ ಇರುತ್ತೆ. ಅಂದರೆ ಭಾರತ ದೇಶದಲ್ಲಿ ಯಾವುದೇ ರೀತಿ ರಾತ್ರಿ ಹೊತ್ತಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಸೂರ್ಯಗ್ರಹಣದ ಪ್ರಭಾವ ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲ. ಸೊ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಯಾವುದೇ ನಿಯಮಗಳು, ಆಚಾರಗಳು ಪಾಲಿಸುವಂತಹ ಅವಶ್ಯಕತೆಯೂ ಇಲ್ಲ. ಆದರೆ ಈ ವಿದೇಶಗಳಲ್ಲಿರುವಂತಹ ನಮ್ಮ ಕನ್ನಡ ಜನತೆ, ನಮ್ಮ ಇಂಡಿಯನ್ಸ್, ಇನ್ ಕೇಸ್ ಈ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಕಾಣಿಸುತ್ತೆ ಇದು, ಗ್ರೀನ್ಲ್ಯಾಂಡಲ್ಲಿ, ಐಸ್ಲ್ಯಾಂಡಲ್ಲಿ, ಸ್ಪೇನ್, ಪೋರ್ಚುಗಲ್, ಉತ್ತರ ರಷ್ಯಾ, ಅಟ್ಲಾಂಟಿಕ್, ಈ ಕಂಟ್ರಿಯಲ್ಲಿ ನೆಲೆಸಿರುವಂತಹ ವ್ಯಕ್ತಿಗಳು ಮಾತ್ರ ಈ ಗ್ರಹಣದ ಆಚಾರ ನಿಯಮಗಳನ್ನು ಪಾಲಿಸಲೇಬೇಕಾಗಿರುತ್ತೆ. ಈ ಗ್ರಹಣ ಈ ಕಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಈ ಗ್ರಹಣ ನಿರ್ಮಾಣ ಆಗ್ತಾ ಇರೋ ಕಾರಣದಿಂದ ಒಂದು ರೀತಿ ಇದು ಸರ್ಪಗ್ರಹಣ ಅಂತಲೇ ಹೇಳಬಹುದು, ನಾಗಗ್ರಹಣ ಅಂತಲೂ ಹೇಳಬಹುದು. ಸೊ ಆಗಿರೋದ್ರಿಂದ ಗ್ರಹಣದ ಪ್ರಭಾವವೂ ಕೂಡ ಒಂದು ರೀತಿ ವಿಪರೀತವಾಗಿರುತ್ತೆ ಆಯಾ 12 ರಾಶಿಗಳ ಸ್ಥಾನಮಾನದ ಮೇಲೆ. ನಾವು ಮುಖ್ಯವಾಗಿ ಈಗ ಈ ಸಾಡೆ ಸಾತಿ ಲಗ್ನದಲ್ಲೇ ಶನಿ ವಕ್ರಗತಿಯಲ್ಲಿ ಇರುವಂತಹ ಮೀನರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಈ ಗ್ರಹಣ ಅನ್ನೋದು ನಿರ್ಮಾಣವಾಗ್ತಾಯಿದೆ. ಪಂಚಮ ಸ್ಥಾನ ಅಂದರೆ ಸಂತಾನ ಸ್ಥಾನ ಅಂತ ಹೇಳ್ತಿರ್ತೇವೆ. ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನನೂ ಅಂತ ಹೇಳ್ತಾ ಇರ್ತೀವಿ. ಇನ್ವೆಸ್ಟ್ಮೆಂಟ್ಸು, ನಮ್ಮಲ್ಲಿರುವಂತಹ ಸೃಜನಶೀಲತೆ, ಈ ವಿಷಯಗಳ ಮೇಲೆ ಜಾಸ್ತಿ ಪ್ರಭಾವ ಇರೋ ಕಾರಣದಿಂದ ಪ್ರಮುಖವಾಗಿ ಈ ಮೀನರಾಶಿಯ ಸ್ತ್ರೀಯರು, ಇನ್ ಕೇಸ್ ನಿಮಗೇನಾದರೂ ಗೈನಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ, PCOD, PCOS, ಅಥವಾ ಈಗ ಇಫ್ ಯು ಆರ್ ಕ್ಯಾರಿಂಗ್, ಈ ಸಮಯದಲ್ಲಿ ಈ ಗ್ರಹಣದ ಎಫೆಕ್ಟ್ ಅನ್ನೋದು ನಿಮಗೆ ಇರೋದರಿಂದ ಈ ಪ್ರಭಾವದಿಂದ ನೀವು, ಅಂದರೆ ಈ ಗ್ರಹಣದ ನಿಯಮಗಳನ್ನು ಆಚರಿಸಬೇಕಾ ಅಂದರೆ ಅಲ್ಲ, ನೀವು ಪರ್ಟಿಕ್ಯುಲರ್ ಆಗಿ ಅಂದರೆ ಪ್ರಯಾಣಗಳು ಮಾಡೋದಾಗಿರಬಹುದು ಅಥವಾ ಕೆಲವೊಂದು ತೂಕ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ನಿಮ್ಮ ಆರೋಗ್ಯವನ್ನು, ನಿಮ್ಮ ಶಿಶುವಿನ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಸೊ ಸಾಧಾರಣವಾಗಿ ಗ್ರಹಣ ನಿರ್ಮಾಣ ಆದಮೇಲೆ, ಗ್ರಹಣ ಆಶ್ಲೇಷ ನಕ್ಷತ್ರದಲ್ಲಿ ಇರುತ್ತಾ ಮೀನರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಈ ಗ್ರಹಣ ಪ್ರಭಾವವು ಮೊದಲನೇ ವೀಕು ರವಿ ಬದಲಾವಣೆ ಆಗೋವರೆಗೂ ವಿಪರೀತವಾಗಿರುತ್ತೆ. ಆದಮೇಲೆ ರವಿ ಬದಲಾವಣೆ ನಂತರ 41 ದಿನಗಳ ಕಾಲ ಈ ಗ್ರಹಣದ ಎಫೆಕ್ಟ್ ಅನ್ನೋದು 12 ರಾಶಿಗಳ ಮೇಲೆ ಇರುತ್ತೆ. ಮತ್ತು ಪರ್ಟಿಕ್ಯುಲರ್ ಆಗಿ ನಾವು ನೋಡುವುದಾದರೆ ಮೀನರಾಶಿಯವರಿಗೆ ಈಗ ಪ್ರಸ್ತುತ ಇರುವಂತಹ ಗ್ರಹಸ್ಥಾನವನ್ನು ನಾವು ನೋಡುವುದಾದರೆ ರಾಶಿಯಲ್ಲೇ ಶನಿ ಪರಮಾತ್ಮ ವಕ್ರಗಮನದಲ್ಲಿ ಇದ್ದು ಈ ಶನಿ ಪ್ರಭಾವ ಅನ್ನೋದು ಕಮ್ಮಿ ಆಗ್ತಾ ಇದೆ. ಯಾವಾಗ ರಾಶಿಯಲ್ಲಿ ಶನಿ ಪ್ರಭಾವ ಕಮ್ಮಿ ಆಗುತ್ತೆ, ಆದರೆ ಪಂಚಮ ಸ್ಥಾನದಲ್ಲಿ ಗ್ರಹಣ ನಿರ್ಮಾಣ ಆಗ್ತಾ ಇರೋದರಿಂದ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು, ರಾಜಕೀಯ ನಾಯಕರು ಆಗಿರ್ಬೋದು, ರಾಜಕೀಯ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಪಾಲಕರಾಗಿರಬಹುದು, ಈ ಟೈಮಲ್ಲಿ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಾಗ ಹುಷಾರಾಗಿರಬೇಕಾಗಿರುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಮುಖ್ಯವಾದ ಪ್ರಾಪರ್ಟಿ ರಿಲೇಟೆಡ್, ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಮಾಡುವಾಗ, ಒಂದು ವೆಹಿಕಲ್ ತಗೋಬೇಕು ಅನ್ನುವಂತಹ ವಿಷಯಗಳಲ್ಲಿ ಸೊ ಆತ್ರಕ್ಕೆ ಬಿದ್ದು ರಾಂಗ್ ಡೆಸಿಷನ್ ತಗೊಳ್ಳೋಕೆ ಹೋಗಬೇಡಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮನಸ್ಸಲ್ಲಿ ಒಂದು ಓಡ್ತಾ ಇರುತ್ತೆ, ಬಟ್ ಸಮ್ ಪೀಪಲ್ ವಿಲ್ ಇನ್ಫ್ಲೂಯೆನ್ಸ್ ಯು, ಲೈಕ್ ಇದು ತಗೊಳ್ಳಿ, ತುಂಬ ಕಮ್ಮಿಗೆ ಬರುತ್ತೆ ಮಾರ್ಕೆಟಲ್ಲಿ ನೆಕ್ಸ್ಟ್ 1 ಇಯರ್, ಈ ರೀತಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ತಪ್ಪು ದಾರಿ ಹಿಡಿಸುವಂತಹ ಸಾಧ್ಯಗಳು ಇರುತ್ತಿರೋದ್ರಿಂದ ಈ ಏನಾದರೂ ಒಂದು ಚರಾಸ್ತಿ ಆಗಿರಬಹುದು, ಸ್ಥಿರಾಸ್ತಿ ಆಗಿರಬಹುದು, ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಈ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕೆ ಮುಂಚೆ
ನೀವು ರಾಂಗ್ ಡೆಸಿಷನ್ ತಗೊಳ್ಳೋಕೆ ಹೋಗಬಾರ್ದು. ಅನುಭವಜ್ಞರ ಸಲಹೆಗಳನ್ನು ಪಡೆದು, ಹಿತೈಷಿಗಳ ಸಲಹೆಗಳನ್ನು ಪಡೆದು, ಮುಖ್ಯವಾಗಿ ನಿಮ್ಮ ವ್ಯಕ್ತಿಗತ ಜಾತಕವನ್ನು ತೋರಿಸಿಕೊಂಡು, ಈಗ ನಡೀತಾ ಇರೋ ದಶೆ ಅಂತರ್ದಶೆ ಏನು, ಪ್ರಮುಖವಾಗಿ ಸೂರ್ಯಗ್ರಹಣ, ರವಿ ಯಾವ ಸ್ಥಾನದಲ್ಲಿದ್ದಾರೆ, ಏನಾದರೂ ರವಿ ದಶೆ ನಡೀತಾ ಇದೆಯಾ ಅಥವಾ ರವಿ ಭುಕ್ತಿ ನಡೀತಾ ಇದೆಯಾ ಇತ್ಯಾದಿ ವಿಷಯಗಳನ್ನೆಲ್ಲ ನೀವು ಕುಲಂಕುಷವಾಗಿ ತಿಳ್ಕೊಂಡು ಮುಂದಕ್ಕೆ ಹೋಗೋದು ಉತ್ತಮ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೀನರಾಶಿ ಜಲರಾಶಿ. ಈಗ ಯಾವ ರಾಶಿಯಲ್ಲಿ ಗ್ರಹಣ? ಕಟಕ ರಾಶಿ. ಕಟಕ ರಾಶಿಯು ಜಲರಾಶಿ. ಸೊ ಜಲರಾಶಿ ಆಗಿರೋದ್ರಿಂದ ಈ ಪ್ರಭಾವ ಜಲರಾಶಿಗಳ ಮೇಲೆ ಅಧಿಕವಾಗಿ ಇರುತ್ತದೆ. ಸೊ ಈ ಸಂದರ್ಭದಲ್ಲಿ ಇದು ಸ್ನೇಹಿತರಾಗಿರಬಹುದು, ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರಬಹುದು. ಈ ಗ್ರಹಣದ ಎಫೆಕ್ಟ್ ಅನ್ನೋದು ಕೆಲವೊಂದು ಇಗೋ ಸಮಸ್ಯೆಗಳನ್ನು ತರೋದಕ್ಕೆ ಅಥವಾ ಅಪಾರ್ಥಗಳನ್ನು ಉಂಟು ಮಾಡ್ಕೊಳ್ಳೋದಕ್ಕೆ, ತಪ್ಪು ತಿಳುವಳಿಕೆಯಿಂದ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಬ್ರೇಕಪ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೂ ಯಾವ ರೀತಿ ಆಗ್ಬೋದು, ಸ್ವಲ್ಪ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಂದರೆ ಒಂದು ರೀತಿ ಆಕರ್ಷಣೆಯಲ್ಲಿ ಇರ್ತಾರೆ ಕೆಲವೊಂದು ಜನ. ಆ ಆಕರ್ಷಣೆಯಿಂದ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದು ಬೇಗ ಪ್ರೀತಿ ವಿವಾಹ ಅಥವಾ ಕೆಲವೊಂದು ಜನ ಫೋರ್ಸ್ಬುಲ್ ಅಂತ ಹೇಳ್ತಾರೆ. ಅಂದರೆ ಆ ಥರದಲ್ಲಿ ಆಕರ್ಷಣೆಯಲ್ಲಿ ಮದುವೆ ಮಾಡಿಕೊಂಡು ಮತ್ತೆ ಮದುವೆ ಆದಮೇಲೆ ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ನಾನು ಎಂಥ ಟೈಮಲ್ಲಿ ಮಾಡಿಕೊಂಡೆ. ಇನ್ನೂ ಒಬ್ಬರ ಅಭಿಪ್ರಾಯಗಳನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತು. ಯಾಕಂದರೆ ಅಭಿರುಚಿಗಳು, ಅಭಿಪ್ರಾಯಗಳು ಅಥವಾ ಕೆಲವೊಂದು ವಿಷಯಗಳಲ್ಲಿ ಹೊಂದಾಣಿಕೆ ಡಿಫ್ರೆನ್ಸ್ ಇರ್ಬೋದು. ಆಗಿರೋದ್ರಿಂದ ಆದಮೇಲೆ ಯೋಚನೆ ಮಾಡೋದಕ್ಕಿಂತ ಈ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ನೀವು ಮತ್ತೊಂದು ಹಂತಕ್ಕೆ, ವಿವಾಹಕ್ಕೆ ತಗೊಂಡೋಗ್ಬೇಕು, ವಿವಾಹ ಮಾಡ್ಕೋಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಜಸ್ಟ್ ಟೇಕ್ ಸಮ್ ಟೈಮ್ ಆ್ಯಂಡ್ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಉತ್ತಮ. ಇನ್ನು ಈ ಪರ್ಟಿಕ್ಯುಲರಾಗಿ ಮೀನರಾಶಿಯವರ ಒಂದು ಸ್ವಭಾವ, ಇವರೊಂದು ರೀತಿ ಫ್ಯಾಂಟಸಿ ಫೀಲ್ಡಲ್ಲಿ ಜೀವನ ಮಾಡ್ತಾಯಿರ್ತಾರೆ. ಈಗ ನೋಡಿ, ಈ ಮೀನರಾಶಿಗೆ ಇದು ಮೀನು ನೀರಲ್ಲಿರುತ್ತೆ, ಅದು ಹೊರಗಡೆ ಬಂದರೆ ಕಾಂಟ್ ಸರ್ವೈವ್, ಬದುಕೋಕ್ಕಾಗಲ್ಲ. ಸೊ ನೀರಲ್ಲೇ ಒಂದು ರೀತಿ ಅದ್ಭುತವಾಗಿರುವಂತಹ ಒಂದು ಸೌಂದರ್ಯವಾಗಿರುವಂತಹ ಒಂದು ಪ್ರಪಂಚವನ್ನು, ವಿಶ್ವವನ್ನು ಸೃಷ್ಟಿ ಮಾಡಿಕೊಂಡು ಆನಂದವಾಗಿ ನೀರಲ್ಲಿ ತೇಲಾಡ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಒಂದು ರೀತಿ ಆ ಊಹೆಗಳಿಂದ, ಭ್ರಮೆಗಳಿಂದ, ಆಕರ್ಷಣೆಗಳಿಂದ ಹೊರಗಡೆ ಬಂದು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ ಡಿಸಿಷನ್ ತಗೋಬೇಕು. ಪಂಚಮ ಸ್ಥಾನ ಅನ್ನೋದು ನಿಮ್ಮಲ್ಲಿರುವಂತಹ ಊಹಾಜನಿತವಾಗಿರುವಂತಹ ಸೃಜನಶೀಲತೆ, ಕ್ರಿಯೇಟಿವಿಟಿ, ನಿಮ್ಮ ಯೋಚನೆಗಳು ಅನ್ನೋದನ್ನು ಈ ಪಂಚಮ ಸ್ಥಾನದಲ್ಲಿ ಗ್ರಹಣ ನಿರ್ಮಾಣವಾಗ್ತಾ ಇರೋದ್ರಿಂದ ಪ್ರತಿಯೊಂದು ನಿಮ್ಮ ಅನಿಸಿಕೆಗಳಿಗೆ ತಕ್ಕಂತೆ, ಊಹೆಗಳಿಗೆ ತಕ್ಕಂತೆ ನಡೆಯುತ್ತೆ ಅನ್ನೋದನ್ನು ಸ್ವಲ್ಪ ಬಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿಬಿಟ್ಟು ಡೆಸಿಷನ್ಸ್ ಅನ್ನೋದು ಮಾಡಬೇಕಾಗಿರುತ್ತೆ. ಆದರೆ ನಮ್ಮ ಭಾರತ ದೇಶದಲ್ಲಿ ನಾವು ಇನ್ನೇನು ಗ್ರಹಣ ಇಲ್ವಲ್ಲ. ಮತ್ತು ಯಾಕೆ ಅಂದರೆ, ಆಯಾ ರಾಶಿಗಳಲ್ಲಿ, ಆಯಾ ಸ್ಥಾನಗಳಲ್ಲಿ ಗ್ರಹಣ ನಿರ್ಮಾಣ ಆಗ್ತಾ ಇರೋ ಕಾರಣದಿಂದ ಈ ಸಂದರ್ಭದಲ್ಲಿ ಈ ಪ್ರಮುಖವಾಗಿ ಮೀನರಾಶಿಯವರಿಗೆ ಈ ಗ್ರಹಣದ ಪ್ರಭಾವದಿಂದ ಒಂದು ಒಳ್ಳೆಯ ಆದಾಯ ಮಾರ್ಗಗಳನ್ನು, ಈಗ ಆಲ್ರೆಡಿ ಆದಾಯ ಬರ್ತಾ ಇದೆ, ಏನೋ ಮಾಡ್ತಾ ಇದ್ದೀವಿ, ಬಟ್ ಅದು ಆದಾಯ ಖರ್ಚುಗಳಿಗೆ ಸಾಕಾಗ್ತಾ ಇಲ್ಲ, ಅಥವಾ ಯಾವುದಾದ್ರೂ ಒಂದು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಸಾಕಾಗ್ತಾ ಇಲ್ಲ. ಸೊ ಒಂದು ಹೊಸ ಆದಾಯ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಈ ಗ್ರಹಣದ ನಂತರ ಅನುಕೂಲವಾಗಿರುವಂತಹ ಸಿಚುವೇಶನ್ಸ್ ಇರುತ್ತೆ. ಇನ್ನು ಕಮ್ಯುನಿಕೇಷನ್ ವೈಸ್ ಅಂದರೆ ಎಂತಹ ಡಿಫಿಕಲ್ಟಿ ಸಿಚುವೇಶನ್ಸ್ ಇದ್ರೂ ಕೂಡ ನಿಮಗೆ ಅನುಕೂಲವಾಗಿ ಅದನ್ನು ಬದಲಾಯಿಸ್ಕೊಂಡು ಮತ್ತು ಆ ಅವಕಾಶಗಳಿಗೆ ತಕ್ಕ ಆ ಅವಕಾಶಗಳನ್ನು ಕೈ ಹಿಡಿದು ಅದರಿಂದ ಸ್ವಲ್ಪ ಲಾಭಗಳನ್ನು ಪಡೆಯುವಂತಹ ಸಂದರ್ಭಗಳು ಕೂಡ ಈ ಅವಧಿಯಲ್ಲಿ, ಈ 40 ದಿನಗಳ ಕಾಲ ಏನು ಈ ಗ್ರಹಣ ಎಫೆಕ್ಟ್ ಇರುತ್ತೋ ಅದು ತುಂಬ ಚೆನ್ನಾಗಿ ಅನುಕೂಲವಾಗಿರುತ್ತೆ. ಇನ್ನು ನಿಮ್ಮ ಫ್ಯಾಮಿಲಿ ಲೈಫ್ ಅಂತ ತಗೊಂಡ್ರೆ, ಕುಟುಂಬ ಸೌಖ್ಯ, ಕುಟುಂಬ ಸದಸ್ಯರ ಮಧ್ಯೆ ನೀವು ಬೆರೀತಾ ಇರುವಂತಹ ರೀತಿ, ಇವೆಲ್ಲವೂ ಕೂಡ ಸೌಖ್ಯ ಅನುಕೂಲವಾಗಿಯೇ ಇರುತ್ತೆ. ಇನ್ನು ಪ್ರಮುಖವಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳ ಪಂಚಮ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಮೈಟ್ ಬಿ ಸಮ್ ಅಟ್ರಾಕ್ಷನ್ಸ್ ಆಫ್ಟರ್ ಮ್ಯಾರೇಜ್ ಕೂಡ. ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಆಕರ್ಷಣೆಗಳಿಗೆ ಅಥವಾ ಮೂರನೇ ವ್ಯಕ್ತಿಯ ಪ್ರಭಾವ, ಈ ಥರ್ಡ್ ವ್ಯಕ್ತಿ ಇಂಟರ್ಫಿಯರ್ ಆಗೋದ್ರಿಂದ ಸೊ ಆಗು ಹೋಗುಗಳು, ಅಂತೆಕಂತೆಗಳು ಇವೆಲ್ಲ ಬಿಟ್ಬಿಟ್ಟು ಮೂರನೇ ವ್ಯಕ್ತಿಗೆ ಸ್ಪೇಸ್ ಕೊಡಬೇಡಿ. ನಿಮ್ಮ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು,
ಯಾಕಂದರೆ ಇಲ್ಲಿ ಥರ್ಡ್ ವ್ಯಕ್ತಿ ಎಂಟರ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸಗಳಲ್ಲಿ ಅಥವಾ ನಿಮ್ಮ ಅನುರಾಗದಲ್ಲಿ ಸ್ವಲ್ಪ ಬಿರುಕು ಮೂಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಮಾಡದೇ ಇರುವಂತಹ ಕೆಲವೊಂದು ತಪ್ಪುಗಳಿಗೆ, ಗೊತ್ತೇ ಇಲ್ಲದಿರುವಂತಹ ಕೆಲವೊಂದು ಅಪರಾಧಗಳಿಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರುವಂಥ ಸಿಚುವೇಶನ್ಸ್ನ ತಂದ್ಕೊಳ್ಳೋಕೆ ಹೋಗಬೇಡಿ. ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ನ ನಿಮ್ಮ ಪಾರ್ಟ್ನರ್ಸ್ ನಡುವೆ ಅವರ ಸಜೆಷನ್ಸು ಬೇಕಾಗಿಲ್ಲ. ಯಾಕಂದರೆ ನೀವಿಬ್ಬರು ಏನಾದರೂ ಸಮಸ್ಯೆಗಳು ಬಂದ್ರೂ ಕೂತ್ಕೊಂಡು ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಳುವಂತಹ ಮಾಡಿ, ಅದರ ಬಿಟ್ಟು ನಿಮ್ಮ ವಿಷಯಗಳನ್ನು, ರಹಸ್ಯ ವಿಷಯಗಳನ್ನು ಮೂರನೇ ವ್ಯಕ್ತಿ ಹತ್ರ ಹಂಚ್ಕೊಂಡು ಅವರು ಏನೋ ಮತ್ತೊಂದು ಹೇಳೋದು, ಅದು ಮತ್ತೊಂದು ತಿರುವು, ಈ ರೀತಿ ವಿಷಯಗಳೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟು ಈ ಸ್ಮಾಲ್ ಪ್ರಾಬ್ಲಮ್ನ ದೊಡ್ಡ ಇಶ್ಯೂ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಸಂದರ್ಭದಲ್ಲೇ ಪಂಚಮ ಸಂಬಂಧಗಳ ಸ್ಥಾನ ಆಗಿರೋದ್ರಿಂದ ಅದು ನಿಮ್ಮ ರಕ್ತ ಸಂಬಂಧಿಕರಾಗಿರಬಹುದು, ಕುಟುಂಬ ಸದಸ್ಯರಾಗಿರಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಯಾವ ರೀತಿ ಇರುತ್ತಂದರೆ ಮಾತು ಅಂದರೆ ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಾ ಕೆಲವೊಂದು ಮಾತುಗಳು ಸ್ವಲ್ಪ ನಿಮ್ಮ ಮನಸ್ಸನ್ನು ಹರ್ಟ್ ಮಾಡುವ ರೀತಿಯಲ್ಲಿ ಇರುತ್ತೆ. ಬಟ್ ಭಾವೋದ್ವೇಗದಲ್ಲಿ ಅವರು ಯಾವ ಉದ್ದೇಶದಿಂದ ಅಂದಿರ್ತಾರೆ, ತಮಾಷೆಯಾಗಿ ಅಥವಾ ನಿಮ್ಮ ಮೇಲಿರುವಂತಹ ಒಂದು ಕಾಳಜಿ ಕೆಲವೊಂದು ವಿಷಯಗಳಲ್ಲಿ ಬರ್ತಾ ಇರುತ್ತೆ ಸಂಬಂಧಗಳಲ್ಲಿ. ಬಟ್ ಅದನ್ನು ನೀವು ಭಾವೋದ್ವೇಗಕ್ಕೆ ತಗೊಂಡು ಎಗೈನ್ ಈ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲಿ ನೀವು ಮತ್ತೊಂದು ಪದ ಬಳಕೆ ಯೂಸ್ ಮಾಡೋದಾಗಿರಬಹುದು. ಅಥವಾ ಆ ವ್ಯಕ್ತಿಗೆ ತಲುಪಬೇಕು ಅಂತ ಈಗ ಈ ಜನ್ರೇಷನೆಲ್ಲ ಯೂಸ್ ಮಾಡ್ತಾ ಇರೋದಿದೆ. ಏನಪ್ಪ ಅಂದರೆ ಅವರಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನು ಡೈರೆಕ್ಟಾಗಿ ನೇರವಾಗಿ ಹೇಳೋಕ್ಕಾಗದೆ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಸ್ಟೇಟಸ್ಗಳಾಗ್ತಾ ಇರ್ತಾರೆ. ಸೊ ಅವರಲ್ಲಿರುವಂತಹ ಅಂದರೆ ಯಾರಿಗೆ ಅರ್ಥ ಆಗಬೇಕೋ ಅವ್ರಿಗೆ ಅರ್ಥ ಮಾಡಿಕೊಂಡ್ರೆ ಅಂದರೆ ನೇರವಾಗಿ ಹೇಳಿದರೆ ಸಾಕು. ಬಟ್ ಇವರು ಇಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನು ಇಡೀ ಅವ್ರ ಕಾಂಟ್ಯಾಕ್ಟಲ್ಲಿರುವಂತಹ ವ್ಯಕ್ತಿಗಳು ಎಲ್ಲರಿಗೂ ತಲುಪ್ತಾ ಇರುತ್ತೆ. ಬಟ್ ಯಾರಿಗೆ ಆ ವಿಷಯ ತಲುಪಬೇಕು, ಆ ವಿಷಯದ ಅಥವಾ ಆ ಪರ್ಟಿಕ್ಯುಲರ್ ಮೆಸೇಜ್ ಹಿಂದೆ ಇರುವಂತಹ ಅಸಲಿ ಉದ್ದೇಶ ಏನು ಅನ್ನೋದು ಯಾರಿಗೆ ಅರ್ಥ ಆಗಲ್ಲ. ಸೊ ಆಗಿರೋದ್ರಿಂದ ಈ ರೀತಿ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮಲ್ಲಿ ಆ ರೀತಿ ಏನಾದರೂ ಕೆಲವೊಂದು ವಿಷಯಗಳು ನಿಮ್ಮ ಮನಸ್ಸಿಗೆ ಅಥವಾ ನಿಮಗೆ ನೋವು ಉಂಟು ಮಾಡಿದ್ರೆ ಇಮಿಡಿಯೇಟಾಗಿ ಆ ವಿಷಯವನ್ನು ಕ್ಲಾರಿಫೈ ಮಾಡಿಕೊಂಡು ಅದನ್ನು ಆ ಪರ್ಟಿಕ್ಯುಲರ್ ಸಿಚುವೇಶನ್ಸನ್ನು ಸ್ವಲ್ಪ ಕಾಂಪ್ರಮೈಸ್ ವೇಯಲ್ಲಿ ನೀವು ಹೊರಗಡೆ ಬರೋದು, ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತೆ. ಇನ್ನು ಈ ಪರ್ಟಿಕ್ಯುಲರ್ ಆಗಿ ಭಾವೋದ್ವೇಗದಲ್ಲಿ ಅವರು ಒಂದು ಮಾತು ಅಂದಿದ್ದಾರೆ ಅಂದರೆ ಅದಕ್ಕೆ ಇನ್ನೊಂದು ಮಾತು ಅನ್ನುವಂತಹ ಸಂದರ್ಭಗಳು ಅಂದರೆ ಏನಾಗುತ್ತೆ, ಇಲ್ಲಿ ಮಾತು ಬೆಳೆದು ಸಂಬಂಧಗಳಲ್ಲಿ ಅದೇ ಪಂಚಮ ಸ್ಥಾನ ಅಂದ್ರೇ ಅದೇ ಪ್ರೀತಿ ಪ್ರೇಮ ಸಂಬಂಧಗಳು, ಕಮ್ಯುನಿಕೇಷನ್, ರಿಲೇಷನ್ಶಿಪ್ಸ್, ಈ ವಿಷಯದಲ್ಲಿ ಮಾತ್ರ ಈ ಸ್ವಲ್ಪ ನಾಜೂಕಾಗಿ ಸ್ವಲ್ಪ ಸೂಕ್ಷ್ಮವಾಗಿ ವ್ಯವಹರಿಸಬೇಕಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ವಿಷಯಗಳಂದರೆ ಬಂದರೆ ಈ ಜೀರ್ಣ ವ್ಯವಸ್ಥೆಗೆ ಸಂಬಂಧಪಟ್ಟಿರುವಂಥ ಆ್ಯಸಿಡಿಟಿ ಆಗಿರಬಹುದು, ಕಣ್ಣಿಗೆ ಈ ರವಿ ಈಗ ಬಂದು ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಸ್ವಲ್ಪ ರಕ್ತ ದೋಷಗಳು ಏನಾದರೂ ಇದ್ದರೆ ನೀವು ಆಲ್ರೆಡಿ ಇಫ್ ಯು ಆರ್ ಸಫರಿಂಗ್ ಫ್ರಮ್ ಲೈಕ್ ಲೋ ಬಿ ಪಿ, ಹೈ ಬಿ ಪಿ, ಸೊ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರೋದು, ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆಡಿಕೇಷನ್ ಏನಾದರೂ ಕಂಟಿನ್ಯೂ ಮಾಡ್ತಾ ಇದ್ದರೆ ಸೊ ಪ್ಲೀಸ್ ಚೆಕ್ ಒನ್ಸ್ ಅಗೈನ್. ಈ ರೀತಿ ವಿಷಯಗಳಾಗಿರ್ಬಹುದು, ಮಸಲ್ಸ್ ರಿಲೇಟೆಡ್ ಸ್ಟ್ರೈನ್ ಆಗಿರ್ಬೋದು, ಬೋನ್ಸ್ ರಿಲೇಟೆಡ್ ಈ ಮೂಳೆಗಳಿಗೆ ಸಂಬಂಧಪಟ್ಟಿರುವಂಥ ಅನಾರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಹುಷಾರಾಗಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡೆಯೋದು ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾಗಿರುವಂಥ ಒಂದು ಸೂಚನೆ. ಸೊ ಪರ್ಟಿಕ್ಯುಲರ್ ಆಗಿ ಈ ಪಂಚಮ ಸ್ಥಾನದಲ್ಲಿ ಸೂರ್ಯಗ್ರಹಣ ನಿರ್ಮಾಣ ಆಗ್ತಾ ಇರೋದ್ರಿಂದ ನಿಮ್ಮ ಸಂಬಂಧಗಳನ್ನು ಪ್ರೀತಿ ಪ್ರೇಮ ವಿಶ್ವಾಸಗಳಲ್ಲಿ ಆಪ್ತರನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಅದು ಭಾವೋದ್ವೇಗದಿಂದ ಆಗಿರಬಹುದು ಅಥವಾ ಕ್ಷಣಿಕಾವೇಶದಲ್ಲಾಗಿರಬಹುದು. ಈ ಸಂದರ್ಭದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು, ನಿಮ್ಮ ಒಳ್ಳೆಯ ವಿಷಯಗಳನ್ನು, ನಿಮ್ಮ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ದೂರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೋಪ ತಾಪ, ಯಾಕಂದರೆ ಮೀನರಾಶಿಯವರಂದ್ರೇ ತುಂಬ ಎಮೋಷ್ನಲ್. ಸೊ ಕೆಲವೊಂದು ವಿಷಯಗಳನ್ನು ನೇರವಾಗಿ ಹೇಳುವಂತಹ ಸ್ವಭಾವವೂ ಇರುತ್ತೆ. ಆದರೆ ಈ ಅತಿ ಒಳ್ಳೆತನ ಅನ್ನೋದು ನಾಲ್ಕು ಜನಕ್ಕೆ ಇಡೋರ ಕೈ ಆಗಿರೋದ್ರಿಂದ ಇವರನ್ನು ಬಹಳ ಜನ ಈ ಒಳ್ಳೆತನವನ್ನು ಅಡ್ವಾಂಟೇಜಾಗಿ ತಗೊಂಡು ಇವ್ರನ್ನ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ, ಆಪ್ತರೆ ಮೋಸ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಯಾರ ಜೊತೆ ಅಂದರೆ ಎಂತಹ ವ್ಯಕ್ತಿಗಳ ಸಾನ್ನಿಧ್ಯ, ಎಂಥ ವ್ಯಕ್ತಿಗಳ ಫ್ರೆಂಡ್ಶಿಪ್ ಅನ್ನೋದು ಅಥವಾ ಈ ರೀತಿ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡಿರುವಂತಹ ವ್ಯಕ್ತಿಗಳನ್ನು ಸ್ವಲ್ಪ ದೂರ ಇಡೋದಾಗಿರ್ಬೋದು ಮಾಡ್ತಾಯಿರಿ. ಸೊ ಸೂರ್ಯಗ್ರಹಣಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಆಗಿ ಏನಪ್ಪ ಅಂದರೆ ಗ್ರಹಣದ ಸಮಯ ಈಗಲೂ ನೈಟ್ ಆಗಿರೋದ್ರಿಂದ ಬೆಳಿಗ್ಗೆ
ಈ ಆಲ್ರೆಡಿ ಏನಾದರೂ ದೋಷಗಳಿರುವಂತಹ ವ್ಯಕ್ತಿಗಳು, ಆರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ಬೆಳಗ್ಗೆನೇ 13ನೇ ತಾರೀಕು ಬೆಳಗ್ಗೆನೇ ಸ್ನಾನಾದಿಗಳು ಮುಗಿಸಿ ನೀವು ರವಿಗ್ರಹಕ್ಕೆ ಪ್ರತ್ಯೇಕವಾಗಿ ಬೆಳಗ್ಗೆ ಒಂದು ಹಿತ್ತಾಳಿ ಚೆಂಬಿನಲ್ಲಿ ಸ್ವಲ್ಪ ಬೆಲ್ಲ ನೀರು ಹಾಕಿ ಸೂರ್ಯನಿಗೆ ಅರ್ಘ್ಯ ಬಿಡುವುದರಿಂದ, ಸೂರ್ಯ ಜಪವನ್ನು ಮಾಡುವುದರಿಂದ, ನವಗ್ರಹಗಳಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಗೋಧಿಯನ್ನು ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮಗೆ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.